ರಾಜ್ಯ ವಿಧಾನಮಂಡಲದ ಜಂಟಿ ಅಧಿವೇಶನದಲ್ಲಿ ಹೈಡ್ರಾಮಾನೆ ನಡೆದು ಹೋಗಿದೆ. ಆ ಒಂದು ವಿಚಾರವಾಗಿ BK ಹರಿಪ್ರಸಾದ್ ಅವರು ಮಾತನಾಡ್ತಾ ಇದ್ದಾರೆ. ಬಿಜೆಪಿ ಶಾಸಕರು ನನ್ನ ಬಟ್ಟೆಯನ್ನು ಹರಿದಿದ್ದಾರೆ ಅಂತ ಹೇಳಿ ಆರೋಪವನ್ನು ಮಾಡ್ತಾ ಇದ್ದಾರೆ. ಅವರು ರಣಹೇಡಿಗಳು, ಬ್ರಿಟಿಷರ ಬೂಟನ್ನು ನೆಕ್ಕಿದವರು ಅಂತ ಹೇಳಿ ರೋಷಭರಿತವಾದ ಮಾತುಗಳನ್ನು ಆಡ್ತಾ ಇದ್ದಾರೆ. BK ಹರಿಪ್ರಸಾದ್ ಕೆಂಡಾಮಂಡಲವಾಗಿಬಿಟ್ಟಿದ್ದಾರೆ. ಬಿಜೆಪಿಯ ಶಾಸಕರು ನನ್ನ ಬಟ್ಟೆಯನ್ನು ಹರಿದು ಬಿಟ್ಟಿದ್ದಾರೆ. ಯಾಕಂದರೆ ಇವರು ರಾಜ್ಯಪಾಲರನ್ನು ತಡೆಯೋಕೆ ಹೋಗಿದ್ರು. ಆಗಾದಂತಹ ಘಟನೆ ಬಗ್ಗೆ ಅವರು ರಣಹೇಡಿಗಳು, ಬ್ರಿಟಿಷರ ಬೂಟನ್ನು ನೆಕ್ಕಿದವರು, ರಾಜ್ಯದ ಹೆಸರಿಗೆ ಮಸಿ ಬಳಿಯುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬಿಜೆಪಿ ವಿರುದ್ಧ ಈ ರೀತಿಯಾಗಿ ಕೆಂಡಾಮಂಡಲವಾಗ್ತಾ ಇದ್ದಾರೆ BK ಹರಿಪ್ರಸಾದ್. ಹಿಂದಿನಿಂದ ಬಂದು ನನ್ನ ಬಟ್ಟೆಯನ್ನು ಹರಿದಿದ್ದಾರೆ ಬಿಜೆಪಿಯವರು. ಮುಂದಿನಿಂದ ಬರುವಂತಹ ಶಕ್ತಿ ಅವರಿಗೆ ಇಲ್ಲವೇ ಇಲ್ಲ. ಅದಕ್ಕೆ ಹಿಂದಿನಿಂದ ಬಂದಿದ್ದಾರೆ. ಹಿಂದಿನಿಂದ ಬಂದು ಹರಿದಿದ್ದಾರೆ ನನ್ನ ಬಟ್ಟೆಯನ್ನು. ಇದು ಹೇಡಿಗಳ ಕೆಲಸ, ರಣಹೇಡಿಗಳ ಕೆಲಸ. ಇವರು ನಿಜವಾಗಿಯೂ ಕೂಡ ರಣಹೇಡಿಗಳು, ಬ್ರಿಟಿಷರು ಬೂಟನ್ನು ನೆಕ್ದೋರು ಇವರು. ಅದಕ್ಕೆ ಹಿಂಗೆ ನಡ್ಕೊಳ್ತಾ ಇದ್ದಾರೆ. ಸರ್ಕಾರ ಸಿದ್ಧಪಡಿಸಿದ ಭಾಷಣವನ್ನು ಓದೋಕ್ಕೆ ಆಗಲ್ಲ ಅಂತ ಹೇಳಿದರು ರಾಜ್ಯಪಾಲರು. ಒಂದೇ ಒಂದು ಪದವನ್ನು ಹೇಳಿಬಿಟ್ರು. ರಾಜ್ಯಪಾಲರು ಹೊರಗೆ ಹೋಗಬೇಕಾದ್ರೆ ಅವ್ರನ್ನ ತಡೆಯಕ್ಕೆ ಹೋದರು BK ಹರಿಪ್ರಸಾದ್ ಅವರು. ಅವಾಗ ಅಲ್ಲಿದ್ದಂತಹ ಮಾರ್ಷಲ್ಗಳು ಏನು ಮಾಡ್ತಾರೆ, ಅವ್ರ ಮಧ್ಯೆ ಘರ್ಷಣೆ ಆಗುತ್ತೆ, ಅವರು ಸೈಡಿಗೆ ತರ್ಸೋಕೆ ಹೋಗ್ತಾರೆ. ಆ ವೇಳೆ BK ಹರಿಪ್ರಸಾದ್ ಅವರು ಹಾಕಿದಂತಹ ಜುಬ್ಬ ಸ್ವಲ್ಪ ಹರಿದು ಹೋಗ್ಬಿಡುತ್ತೆ. ಇದೇ ವಿಚಾರವಾಗಿ ಅವರು ಮಾತನಾಡ್ತಾ ಇದ್ದಾರೆ. ನನ್ನ ಜುಬ್ಬವನ್ನು ಯಾರೋ ರಣಹೇಡಿಗಳು, ಬಿಜೆಪಿಯವರು ಬಂದು ಹರಿದಿದ್ದಾರೆ. ಅದು ಹಿಂದಿನಿಂದ ಬಂದು, ಯಾಕಂದರೆ ಮುಂದೆ ಬಂದು ಮಾತನಾಡುವಂತಹ, ಎದುರಿಸುವಂತಹ ಧೈರ್ಯ ಅವರಿಗಿಲ್ಲ. ಅದಕ್ಕೋಸ್ಕರ ಈ ರೀತಿಯಾಗಿ ಹೇಡಿತನವನ್ನು ಮೆರೆದಿದ್ದಾರೆ, ಆರೋಪವನ್ನು ಮಾಡ್ತಾ ಇದ್ದಾರೆ BK ಹರಿಪ್ರಸಾದ್ ಅವರು. ನೀವು ನೋಡ್ತಾ ಇದ್ದೀರಾ ಮಾರ್ಷಲ್ಗಳ ಜೊತೆ ಹೆಂಗೆ ಮಾತನಾಡ್ತಾ ಇದ್ದಾರೆ ಅಂತ ಹೇಳಿ, ಅವ್ರು ಹೆಂಗೆ ನಡೆದುಕೊಳ್ತಾ ಇದ್ದಾರೆ, ಹೆಂಗೆ ತಳ್ತಾ ಇದ್ದಾರೆ ಅಂತ ಹೇಳಿ ನಾವು ವಿಜುವಲ್ಸಲ್ಲಿ ಗಮನಿಸ್ತಾ ಇದ್ದೀವಿ, ಫುಟೇಜ್ಗಳಲ್ಲಿ ನೀವು ನೋಡ್ತಾ ಇದ್ದೀರಾ. ರಾಜ್ಯಪಾಲರು ರಾಜ್ಯ ಸರ್ಕಾರ ಸಿದ್ಧಪಡಿಸಿದಂತಹ ಭಾಷಣವನ್ನು ಓದೋಕೆ ಆಗೋಲ್ಲ ಅನ್ನುವಂಥ ರೀತಿಯಲ್ಲಿ ಒಂದೆರಡು ಮಾತುಗಳನ್ನು ಆಡಿ ಮುಗಿಸಿ ಹೋಗ್ತಾ ಇದ್ರು. ಹೋಗ್ತಾ ಇರಬೇಕಾದ್ರೆ BK ಹರಿಪ್ರಸಾದ್ ಅವರು ಅವರನ್ನು ತಡೆದು ನೀವು ಪೂರ್ತಿಯಾದ ಭಾಷಣವನ್ನು ಮಾಡಬೇಕಾಗಿತ್ತು ಅಂತ ಹೇಳೋಕ್ಕೆ ಹೋಗ್ತಿದ್ರು. ಅವರೆದುರಿಗೆ ನಿಂತ್ಕೊಂಡಿದ್ರು. ಆಗ ಅವರನ್ನು ಮಾರ್ಷಲ್ಗಳು ತಳ್ಳುವಂತಹ ಕೆಲಸ ಮಾಡಿದಾಗ ಅವರ ಬಟ್ಟೆ ಹರಿದು ಹೋಗುತ್ತೆ. ಅವರು ಹೇಳ್ತಾ ಇದ್ದಾರೆ, ನನ್ನ ಬಟ್ಟೆಯನ್ನು ಹರಿದಿದ್ದು ಬಿಜೆಪಿಯವರು, ಹಿಂದಿನಿಂದ ಬಂದು ನನ್ನ ಬಟ್ಟೆ ಹರಿದಿದ್ದಾರೆ, ನಾನು ಸುಮ್ಮನೆ ಇರೋದಿಲ್ಲ ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನೀವು ಗಮನಿಸ್ತಾ ಇದ್ದಾರೆ ಹಿಂದುಗಡೆ ಅವರನ್ನು ಯಾವ ರೀತಿಯಾಗಿ ಹಿಡ್ಕೊಳ್ತಾ ಇದ್ದಾರೆ, ತಡ್ತಾ ಇದ್ದಾರೆ ಅಂತ ಹೇಳಿ. ಇದೇ ವಿಚಾರವಾಗಿಯೇ ಹರಿಪ್ರಸಾದ್ ಅವರೀಗ ಕೆಂಡಾಮಂಡಲವಾಗ್ತಾ ಇದ್ದಾರೆ. ಇದನ್ನು ಬಿಜೆಪಿಯವರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಬಿಜೆಪಿಯವರೇ ನನ್ನ ಬಟ್ಟೆ ಹರಿದಿದ್ದು, ಹಿಂದಿನಿಂದ ಬಂದು ಹರಿದಿದ್ದಾರೆ, ಯಾರಿಗೂ ಗೊತ್ತಾಗದಂತೆ. ಯಾಕಂದರೆ ಅವರಿಗೆ ಮುಂದೆ ಬಂದು ಅರಿಯುವ ಶಕ್ತಿ ಇಲ್ಲ, ತಾಕತ್ತಿಲ್ಲ, ಧೈರ್ಯ ಇಲ್ಲ ಅಂತ ಹೇಳಿ ಆರೋಪವನ್ನು ಮಾಡ್ತಾ ಇದ್ದಾರೆ. Insult to the Indian Constitution! ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.